ಟ್ಯೂಬ್ ಟೆಸ್ಟ್ ಏನೋ ಆಯಿತು, ಅದರಲ್ಲಿ ಕೂಡ ಎಲ್ಲವುದು ಕರೆಕ್ಟಾಗಿದೆ ಅಂತಲೇ ಬಂತು. ಬೇರೆ ಏನು ಪ್ರಾಬ್ಲಮ್ ಆಗ್ತಿದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಟ್ಯೂಬ್ ಟೆಸ್ಟ್ ಮುಗಿದ್ಮೇಲೆ ಮತ್ತೆ ನಾರ್ಮಲ್ ಆಗಿ ಓವ್ಯುಲೇಷನ್ಗೆ ಏನು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ವಿ, ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ವಿ. ಅದು ಕೂಡ ನಾರ್ಮಲ್ ಆಗಿ ನಡೀತಾ ಇತ್ತು. ಆಲ್ಮೋಸ್ಟ್ 1 ವರ್ಷ ಕಳೆದೇ ಹೋಯಿತು, ಗೊತ್ತೇ ಆಗಲಿಲ್ಲ. ಪ್ರತಿ ತಿಂಗಳು ಕೂಡ ಹಾಸ್ಪಿಟಲ್ಗೆ ಓಡಾಡಿ ಓಡಾಡಿ ಸಾಕಾಗೋಗಿತ್ತು. ತಿಂಗಳಲ್ಲಿ 3 ದಿನ ಹೋಗಬೇಕಿತ್ತು ಹಾಸ್ಪಿಟಲ್ಗೆ. ಪೀರಿಯಡ್ಸ್ ಆದಮೇಲೆ ಸೆಕೆಂಡ್ ಡೇ ಹೋಗಬೇಕಿತ್ತು ಅಥವಾ ಥರ್ಡ್ ಡೇ, ಫಸ್ಟ್ ಡೇ, ಈ 3 ದಿನದಲ್ಲಿ 1 ದಿನ ಆದರೂ ಹೋಗಬೇಕಿತ್ತು. ನಾರ್ಮಲ್ ಆಗಿ ಸೆಕೆಂಡ್ ಡೇ ಬರೋದಕ್ಕೆ ಹೇಳ್ತಿದ್ರು. ಅದಾದಮೇಲೆ 12th ಡೇ ಅಥವಾ 14th ಡೇಗೆ ಕರೀತಾ ಇದ್ರು. ಅದಾದಮೇಲೆ 16th ಡೇ ನಮ್ಮ ಒಂದು ಓವ್ಯುಲೇಷನ್ ಟೈಮಿಂಗ್ಸ್ ಏನಿರುತ್ತೆ ಅವ್ರದ್ದು ನೋಡಿಕೊಂಡು ಕರೀತಾ ಇದ್ರು, ಓವ್ಯುಲೇಷನ್ ಆಗಿದೆಯಾ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ. ಹೀಗೇ ಕಂಟಿನ್ಯೂ ಆಗ್ತಾ ಇತ್ತು. ಅದಾದಮೇಲೆ ಒಂದಿನ ಗೊತ್ತಾಯಿತು ನನಗೆ ಎಗ್ಸ್ ಏನಿದೆ ತಿಂಗಳಲ್ಲಿ ಇಷ್ಟು ಬರಬೇಕು ಅಂತ ಇರುತ್ತೆ, ಒಂದು 10, 14 ಈ ರೀತಿ ಇರ್ತಾಯಿತ್ತು. ಸಡನ್ನಾಗಿ ಅದು 2, 3 ಈ ರೀತಿಯಾಗಿ ಚೇಂಜ್ ಆಯಿತು. ಅದನ್ನು ನೋಡಿ ಡಾಕ್ಟರು ಸಜೆಸ್ಟ್ ಮಾಡಿದ್ದಂಥದ್ದು AMH ವ್ಯಾಲ್ಯೂನ ಟೆಸ್ಟ್ ಮಾಡಬೇಕು ಅಂತ ಹೇಳಿ ಬ್ಲಡ್ ಟೆಸ್ಟ್ ಬರ್ಕೊಟ್ರು. AMH ವ್ಯಾಲ್ಯೂ ಬ್ಲಡ್ ಟೆಸ್ಟ್ನೆಲ್ಲ ಮಾಡಿಸಿದ ಮೇಲೆ ನನಗೆ ಗೊತ್ತಾಗಿದ್ದು ನನಗೆ ಲೋ AMH ಇದೆ ಅಂತ ಹೇಳಿ. 0.4 ಇತ್ತು. ಇದು ನಾರ್ಮಲ್ ಆಗಿ 1.5 ಎಬೋ ಇರಬೇಕಾಗುತ್ತೆ. ಕಮ್ಮಿ ಇದ್ದರೆ ಕೂಡ ಒಳ್ಳೆಯದಲ್ಲ, ಜಾಸ್ತಿ ಇದ್ದರೆ PCOD, PCOS ಆ ರೀತಿಯಾದಂಥ ಪ್ರಾಬ್ಲಮ್ಸ್ ಇರುತ್ತೆ. ಕಡಿಮೆ ಇದ್ದರೆ ಪ್ರತಿ ತಿಂಗಳು ಟೋಟಲ್ ಎಗ್ಸ್ ಏನಿರುತ್ತೆ ಅದು 2, 3, 4 ಈ ರೀತಿಯಾಗಿರುತ್ತೆ. ಅದರಲ್ಲಿ ಒಂದು ಎಗ್ ಮೆಚ್ಯೂರ್ ಆಗಿ ಅದು ರಿಲೀಸ್ ಆಗಬೇಕಾಗಿರುತ್ತೆ. ಅದು ತುಂಬಾ ಕಷ್ಟ ಇರುತ್ತೆ ಮತ್ತು ಎಗ್ ಕ್ವಾಲಿಟಿ ಕೂಡ ತುಂಬ ವೀಕ್ ಇರುತ್ತೆ. AMH ವ್ಯಾಲ್ಯೂ ತುಂಬಾ ಜಾಸ್ತಿ ಇದೆ ಅನ್ನೋಂಥವ್ರಿಗೆ ಈ ರೀತಿ PCOD, PCOS ಆ ರೀತಿ ಇರುತ್ತೆ. AMH ವ್ಯಾಲ್ಯೂ ಕಡಿಮೆ ಇದೆ ಅಂತಂದರೆ 2, 3, 4 ಎಗ್ ಬರ್ತಾ ಇರುತ್ತೆ ಪ್ರತಿ ತಿಂಗಳು. ಅದರಲ್ಲಿ ಒಂದು ಮೆಚ್ಯೂರ್ ಆಗಿ ರಿಲೀಸ್ ಆಗಬೇಕಾಗಿರುತ್ತೆ. AMH ವ್ಯಾಲ್ಯೂ ಜಾಸ್ತಿ ಇರೋವಂಥವ್ರಿಗೆ ಕೂಡ ಅಷ್ಟೇ 20, 40 ಎಗ್ಸ್ ಬರ್ತಾ ಇರುತ್ತೆ. ಅದರಲ್ಲಿ ಒಂದು ಮೆಚ್ಯೂರ್ ಆಗಿ ರಿಲೀಸ್ ಆಗುವಂಥದ್ದು ಕಷ್ಟ ಇರುತ್ತೆ. AMH ವ್ಯಾಲ್ಯೂ ಕಡಿಮೆ ಅಥವಾ ಜಾಸ್ತಿ ಎರಡೂ ಇರಬಾರ್ದು. ಈ ವ್ಯಾಲ್ಯೂನ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಒಂದು ಟ್ರೀಟ್ಮೆಂಟ್ ಕೂಡ ಇರೋದಿಲ್ಲ.